ಹಾಗೆ ಸ್ವಲ್ಪ ಬ್ಯಾಂಕಿಗೆ ಹೊಂಟಿವಿ. ವೀರು ಇವತ್ತು ಮದುಮಗ ಆಗಿ ರೆಡಿ ಆಗ್ಯಾನ. ಕೆಳಗೇನ ಲುಂಗಿ ಒಂದು ಮಿಸ್ಸಿಂಗ್ ಐತೆ. ನಮ್ಮ ಅತ್ತಿಗೆ ಒಬ್ರು ಮಿಸ್ಸಿಂಗ್ ಅದಾರ ಅಷ್ಟೇ ಹೊರ್ತು. ಇವು ಹೋಗೋಣ ಜೋಡಿಯ ಕರ್ಕೊಂಡು ಹೋಗ್ಲಾ? ಯಾವ ಜೋಡಿಯ ಮಯ ರೊಕ್ಕ ಇಲ್ಲ. ಅನ್ನ ಹೊತ್ತಲ್ಲಿ ಇಡ್ಲಿ ಪಲಾವ್ ಅಂತ ಅನ್ನ ಫೇಮಸ್. ವಡ ಯಾ ನಮ್ಮನಿ ದೊಡ್ಡ ಸೈಜ್ ಅದಾವ. ನಾವು ಸಾಯಂಕಾಲನೇ ಫ್ರೀ ಆಗಿರ್ತೀವಿ. ವರುಣ್ ಬಂದಿರ್ತಾನೆ, ಈ ಕಡೆ ವೀರು ಫ್ರೀ. ಅರ್ಧ ತಾಸ ಗೈಸ್ ಅನ್ನ ಹೊತ್ತ ಮಳಿ ಹಚ್ಚಿ ಹೊಡೆಯಾಗತ್ ಬಿಡ. ನಿಜ ಆಗಲ್ದು ಲಿಟ್ರಲಿ ಗೈಸ್. 1.5 ತಾಸ್ ಗೈಸ್. ಏನಾರು ಕಂಟೆಂಟ್ ಸಿಗಲ್ದು. ಅದ್ರಾಗ ನಟ್ನಾಡಕ್ ಮಳೆ. ನಮ್ಮ ಮನ್ಯಾಗ ಆರಾಮ್ ಗೈಸ್ ಸೀರಿಯಲ್ ನೋಡ್ಕೆಂತ ನಮ್ಮ ಮಮ್ಮಿ ಗೈಸ್ ಆರಾಮ್ ಫೋನ್ ಮಾತಾಡ್ಕೆಂದ ಒಂದೇ ಕೈದಾಗ ರೊಟ್ಟಿ ಮಾಡೋದು ನನ್ನ ಪ್ರಕಾರ ಎಲ್ಲೂ ನೋಡಿಲ್ಲ ಅಂತಂದ ಇವತ್ತಿಂದು ವಿಡಿಯೋ ಸಿಕ್ಕಿಲ್ಲ ನನಗ. ಮಳೆ ಬಂದ್ರೆ ಮಾಡ್ಲಿ, ಮುಟಿಗೆ ಮಾಡಿ ಕೊಟ್ರ. ಇಟ್ ಈಸ್ ಕಾಲ್ಡ್ ಇನ್ ಇಂಗ್ಲಿಷ್ ರಾಗಿ. ಅಲ್ಲ ಸಾರಿ ಏನಂತಾರಮ್ಮ ಈಗ ಯಾರಿಗ ಗೊತ್ತಿಲ್ಲ, ಅವ್ರು ಟ್ರೈ ಮಾಡ್ರಿ. ಅದು ನಮ್ಮ ಪಂಕಮ್ಮ ಈಗ ಹೇಳಿ ಕೊಡ್ತಾರ. ತಾವು ಏನೇನ್ ಹಾಕ್ತಿದ್ದೀರಾ ಅಂತಂದು ಸ್ವಲ್ಪ ನಮಗೆ ಹೇಳ್ಬಿಟ್ರೆ ಜೀರಿಗೆ ಬೆಳ್ಳುಳ್ಳಿ ಈ ರೊಟ್ಟಿ ಏನಿರುತ್ತೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಮಾತಾಡ್ಮಿ ಇವತ್ತೇನಿಲ್ಲ ಮೀ ನಂದು ನನಗೆ ಆಗೈತಂತ ನಾ ಹೇಳಾಕತ್ತೀನಿ ಗೈಸ್. ಲಿಟ್ರಲಿ ಇನ್ನ ಮಳೆ ನಿಂತಿಲ್ಲ. 10:30 ಆಯ್ತು ಗೈಸ್. ಈಗ ಫ್ರೈಡ್ ರೈಸ್ ತಿನ್ನ ಬಂದ್ವಿ. ಯಾಕೆ ಬಿಟ್ರೆ ಜೀಪ್ ಪವರ್ ಅಂತ ಇವತ್ತು ನಮ್ಮ ಅತ್ತಿಗೆ ಅಂದ್ರೆ ನಮ್ಮ ರಿದಮ್ ಬರ್ಬೇಕು. ರಿದಮ್ 3, 2, 1 ಹ್ಯಾಪಿ ಬರ್ತ್ಡೇ ಟು ಯು. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲ ರೆಡಿ ಗಿಡಿ ಆಗಿ ಸ್ವಲ್ಪ ಬ್ಯಾಂಕಿಗೆ ಹೊಂಟಿವಿ. ಸ್ವಲ್ಪ ಇದು ಪಾಸ್ಬುಕ್ ಪ್ರಿಂಟ್ ಮಾಡೋದಿತ್ತು. ವೀರು ಇವತ್ತು ಮದುಮಗ ಆಗಿ ರೆಡಿ ಆಗ್ಯಾನ. ಕೆಳಗೇನೋ ಲುಂಗಿ ಒಂದು ಮಿಸ್ಸಿಂಗ್ ಐತೆ. ನಮ್ಮ ಅತ್ತಿಗೆ ಒಬ್ರು ಮಿಸ್ಸಿಂಗ್ ಅದಾರ ಅಷ್ಟೇ ಹೊರ್ತು ಇವತ್ತು ಐತಿ ಗೈಸ್. ಈಗ ಪ್ರಿಂಟ್ ಮಾಡ್ಕೊಂಡು ಬರೋಣ. ಮತ್ತೆ ಹಾಲು ತರದೈತಿ, ಹಾಲು ತೊಗೊಂಬರೋಣ ಅಂತ ಹೇಳ್ಕಂತ ಪ್ರಿಂಟ್ ಹಾಕೊಂಡು ಹೊಂಟಿವಿ. BDCC ಬ್ಯಾಂಕ್ ಬಂದು ಈಗ ಸೀದಾ ಹಾಲು ತೊಗೊಂಬರಕ್ಕೆ ಹೋಗ್ಬೇಕು. ಅಲ್ಲಿಗೂ ಹೋಗೋಣ. ಜೋಡಿಯ ಕರ್ಕೊಂಡು ಹೋಗ್ಲಾ? ಯಾವ ಜೋಡಿಯ ಮಯ ರೊಕ್ಕ ಇಲ್ಲ. ಅದೇನೋ ಆಫರ್ ನಡೆಯಕತ್ತೈತೆ ನೋಡಿ. ಹೇಗಿರ 399 ಅಂತೆ. ಯಪ್ಪ ಅದು ನೋಡಿದ್ರೆ ರೊಕ್ಕ ಮೊದಲೇ ಇಲ್ಲ ಅದ ಮತ್ತೆ ಸುಮಾರು ಯಾರು ಈಗ ನಾನು ಇಲ್ಲಿಗೆ ಬಂದು ಈಗ 10 ಲೀಟ್ರ್ ತೊಗೊಂಡಿವಿ. ಬಿಕಾಸ್ ಆಫ್ ಇವತ್ತು ಸ್ವಲ್ಪ ಲೇಟ್ ತೆಗೆದು ನಮ್ಮ ವರ್ಕರು. ಅದಕ್ಕೀಗ ವೀರು ಕರ್ಕೊಂಬಂದು. ಯಾಕಂದ್ರೆ ನೆಕ್ಸ್ಟ್ ಅಲ್ಲ ಬೇಡ ಹೇಳ್ಬಾರ್ದಲ್ಲ ಅವೆಲ್ಲ ಸಾರಿ. ಈಗ ನಾನು ಮತ್ತೆ ವೀರು ಇಲ್ಲಿ KMK ಅಂತಂದಲ್ಲ A1 KNK ಸಾರಿ KNK ಗೈಸ್. ಅನ್ನ ಹೊತ್ತಲ್ಲಿ ಇಡ್ಲಿ ಪಲಾವ್ ಅಂತ ಅನ್ನ ಫೇಮಸ್ಸು. ಅದಕ್ಕೆ ಈಗ ವೀರುಗ ತಿನ್ಸಾಕತ್ತೀನಿ ಮಾಡಿ ಬಂದಾನಂತ. ಆದರೂ ತಿನ್ಸಾಕತ್ತೀನಿ ಗೈಸ್. ಈಗ ಬಿಸಿ ವಡ ಬಂದೈತೆ. ಚೆಲ್ಲಿ ತಿನ್ನಮ್ಮ ಇಲ್ಲ ಮತ್ತೆ ಖಾಲಿ ಆಗತ್ತಂತ ಅಲ್ಲ ಆರತ್ತಂತ ಹೇಳ್ಕಂತ ವಡ ಯಾ ನಮ್ಮನಿ ದೊಡ್ಡ ಸೈಜ್ ಅದಾವ. ವೀರು ಒಂದು ಮಾಡೋಣ ಅಂತಂದು ನಾವು ಸಾಯಂಕಾಲನೇ ಫ್ರೀ ಆಗಿರ್ತೀವಿ. ವರುಣ್ ಬಂದಿರ್ತಾನೆ, ಈ ಕಡೆ ವೀರು ಫ್ರೀ ಇರ್ತಾನೆ. ಅದ್ರಾಗ ಅರ್ಧ ತಾಸ್ 1 ತಾಸ್ ಆದ್ ಗೈಸ್ ಅನ್ನ ಹೊತ್ತ ಮಳಿ ಹಚ್ಚಿ ಹೊಡೆಯಾಗತ್ ಬಿಡೈತೆ. ಈಗ ವೀರು ಇಲ್ಲಿ ನೋಡಿದ್ರೆ ಗೇಮ್ ಆಡ್ಕೊಂಡ್ ಕುಂತಾನ. ನಾವ್ ಏನ್ ಮಾಡ್ಬೇಕು ಲಿಟ್ರಲಿ ಹೊರ್ತಾಗೋಲ್ದು. ಸ್ವಲ್ಪ ಜಲ್ದಿ ನಿಂತು ಬಿಡ್ರಿ. ಯಾಕಂದ್ರೆ ಮತ್ತೆ ನಾವು 8:00 ಮತ್ತೆ ಹೋಗ್ಬೇಕು ಶಾಪಿಂಗ್. ಮಕ್ಕ ವರ್ಕರ್ ಹೋಗ್ಕನಲ್ಲ ಮತ್ತೆ 2 ತಾಸು ಮಾಡ್ಬೇಕತ್ತ. ಅದು ಸ್ವಲ್ಪ ಜಲ್ದಿ ನಿಂತ್ರೆ ಗೈಸ್ ಸ್ವಲ್ಪ ಏನಾರು ಮಾಡೋಣ ಅಂತ ಅನ್ಕಂತ ಗೈಸ್. ಈ ಕಡೆ ಆಗಕತ್ತೈತೆ, ಮಳೆಗಡೆ ಆಗಕತ್ತೈತಿ ಇಲ್ಲಿ. Let's see guys. ಗೈಸ್ ಸ್ಕ್ವಾಡ್ ಆಡ್ತಾನ ವೀರು. ಗೇಮ್ ಪ್ಲೇ ನೋಡ್ರಿ ಗೈಸ್. ಇವತ್ತು ಗೇಮ್ ಪ್ಲೇ ಸಾಗರ ಮಾತಾಡ್ಲಿ. ಬ್ಲಾಗ್ ಆಗ ಆನ್ ಐತಿ. ಹುಡುಗಿ ಜೊತೆಗೆ ಗೇಮ್ ಪ್ಲೇ. ಹುಡುಗಿ ಬಾಲ ಇಲ್ಲ ನೋಡ್ಲಿ ಸಾಗರ ಹೆಂಗ್ ಮರೆತ ನೋಡಿ. ಬಾಲ ಇಲ್ಲ ಮಾತಾಡಿ ಸಾಗರ ಬ್ಲಾಗ್ ಯಾಕಡೆ ಸಾಗರ ನಾಸಿ ಅಂತಾನಪ್ಪ ಮೈಕ ಆಫ್ ಮಾಡ್ದಾಗ ಮೈಕ ಗೈಸ್. ವಿರುದ್ಧ ಸ್ವಲ್ಪ ಗ್ರೋ ಆಗತ್ತದ ಈಗ. ಹೌದಾ? ಓಕೆ ಚಿನ್ನ. ನಿಜ ಆಗಲ್ದು ಲಿಟ್ರಲಿ ಗೈಸ್. 1.5 ತಾಸ್ ಗೈಸ್. ಏನ್ ವಿಡಿಯೋ ಕರೆಂಟ್ ಬೇರೆ ಐತಿ. ಈ ಸಲ ಕರೆಂಟ್ ಬೇರೆ ಹೋತು. ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ದು. ಏನಾರು ಕಂಟೆಂಟ್ ಸಿಗಲ್ದು. ಅದ್ರಾಗ ನಟ್ನಾಡಕ್ ಮಳೆ. ನಮ್ಮ ಮನ್ಯಾಗ ಆರಾಮ್ ಗೈಸ್ ಸೀರಿಯಲ್ ನೋಡ್ಕೆಂತ ಆರಾಮ್ UPSC ಏನ್ ಹೆಜ್ಜೆ ಮುಂದಾಗ ಅಂತ ಅನ್ಕೊಂಡೆ ನಮ್ಮ ಮಮ್ಮಿ ಗೈಸ್ ಆರಾಮ್ ಫೋನ್ ಮಾತಾಡ್ಕೆಂದ ಒಂದೇ ಕೈದಾಗ ರೊಟ್ಟಿ ಮಾಡೋದು ನನ್ನ ಪ್ರಕಾರ ಎಲ್ಲೂ ನೋಡಿಲ್ಲ ಅಂತಂದ ಏನ್ ಮಾಡ್ಬೇಕು ನಿಜ ಗೈಸ್. ಲಿಟ್ರಲಿ ಅರ್ಥ ಆಗಲ್ದು. ನೀವೇ ಏನಂತ ಏನ್ ಮಳೆ ಗಿಳೆ ಆದ್ರೆ ಏನ್ ಮಾಡ್ಲಿ ಪಂಕಮ್ ಏನ್ ಮಾಡ್ಲಿ. ಇವತ್ತಿಂದು ವಿಡಿಯೋ ಸಿಕ್ಕಿಲ್ಲ ನನಗ. ಮಳೆ ಬಂದ್ರೆ ಮಾಡ್ಲಿ. ಮಂಡಕ್ಕಿ ಏನ್ ಹೇಳಿ. ನಮ್ಮ ಅಜ್ಜಿ ಗೈಸ್ ಪಂಚಡೆ ಎಲ್ಲ ಹೊಡೆದ್ ಕಲ್ತು ಬಿಟ್ಟಾಳ ನಮ್ಮ ಅಜ್ಜಿ. ನಮ್ಮ ಮಮ್ಮಿ ಒಂದ್ ಕಾಲು ಒಂದ್ ಕೈದಾಗ ರೊಟ್ಟಿ. ಏನ್ ಮಾಡೋಕ್ ಲಿಟ್ರಲ್ ನನಗೆ ಅರ್ಥ ಆಗಲ್ದು. ಇವತ್ತಿನ ಕಂಟೆಂಟ್ ಬಾಳ ಎಷ್ಟು ಕಂಟ್ರೋಲ್ ಮಾಡ್ತಿರ್ತೀನಿ. ಹೊಲಸು ಮಾತಾಡಬಾರ್ದು ಆದ್ರೂ ಕಂಟ್ರೋಲ್ ಮಾಡಮ್ಮ. ಯಾಕಂದ್ರೆ ರಿಲೇಷನ್ಸ್ ನೋಡ್ತಿರ್ತಾರ. ಸ್ವಲ್ಪ ರೆಗ್ಯುಲರ್ಸ್ ಇರ್ತಾರ, ನೋಡೋರು ಇರ್ತಾರ. ಮೇಜರ್ ಏನ್ ಬರೇ ನೋಡೋರ್ ಇದ್ದಿದ್ರೆ ಬೀಪ್ ಹಾಕದ ಬಿಟ್ಬಿಡ್ತಿದ್ದೆ. ಅಂದ್ರೆ ನಾನು ಬಾಳ ಮಾಡ್ತಾ ಇರ್ತಿದ್ದೆ. ಇರ್ಲಿ ಸ್ವಲ್ಪ ಕಂಟ್ರೋಲ್ ಆಗಿ ಇರ್ಲಿ ಅಂತ ಅಂದು ಸ್ವಲ್ಪ ಇದೀನಿ. ನನ್ ಗೈಸ್ ಆದಷ್ಟು ಟ್ರೈ ಮಾಡಾಕೈತೀನಿ. ಮಾತಾಡಮ್ಮ ಏನಾರ ಊಟ ಮಾಡಲ್ಲಮ್ಮ. ಇವತ್ತು ಏನ್ ವಿಡಿಯೋ ಮಾಡಿಲ್ಮ ನಾನು. ಹೇಳ ಮಳೆ ಬಂದ್ರೆ ಏನ್ ಮಾಡ ನಾನು
ಗುಗ್ರಿ ತಿನ್ನು ಗುಗ್ರಿ. ಗುಗ್ರಿ ಅಂತ ಏನ್ ಮಾತಾಡ್ತೀವಿ ಈಗ ಮತ್ತೆ ಲಿಟ್ರಲ್ಲಿ 1.5-2 ತಾಸ ಆಯ್ತು. ಅದು ಮಳೆ ಇನ್ನ ಹಚ್ಚಿ ಹೊಡ್ಯಾಕತ್ತೈತೆ ಗೈಸ್. ಈಗ ಫೈನಲ್ ಊಟ ಮಾಡಿ ಹೋಗ್ಬಿಡೋಣ ಅಂತಂದು ಮುಟಿಗೆ ಮಾಡಿ ಕೊಟ್ರ. ಮುಟಿಗೆ ಅಂದ್ರೆ ರೊಟ್ಟಿ ಗೈಸ್. ಅಂದ್ರೆ ರೊಟ್ಟಿ ಬಿಸಿ ರೊಟ್ಟಿ ಹಾಕಿ ಇಲ್ಲಿ ನಮ್ಮ ಪಂಕಮ್ಮರವಾಗ ರೆಡಿ ಮಾಡಾಕತ್ತಾರ. ಮುಡಿಗೆ ತಿಂದು ಹೋಗೋಣ. ಇಟ್ ಈಸ್ ಕಾಲ್ಡ್ ಇನ್ ಇಂಗ್ಲಿಷ್ ರಾಗಿ ಅಲ್ಲ ಸಾರಿ ಏನಂತಾರಮ್ಮ ಈಗ ರೊಟ್ಟಿ ಬಾಲ್ ಮಾಡ್ಬೋದು. ಲೆಟ್ಸಿ ಗೈಸ್ ತಿನ್ನೋಣ. ತಿಂದ ಆಮೇಲೆ ಮತ್ತೆ ಹೋಗೋಣ. ಲೆಟ್ಸಿ ಬರತ್ ಮ್ಯಾಗ ಈಗ ಲಾಗ್ ಕಂಟೆಂಟ್ ಇಲ್ಲಾರ್ದಕ್ಕೆ ನಾವೇನ್ ಮಾಡ್ಬೇಕು ಅನ್ಕೊಂಡಿವಿ. ನಿಮ್ಮ ಮನ್ಯಾಗ ರೊಟ್ಟಿ ಅಂತೂ ಮಾಡ್ತಾರ. ರೊಟ್ಟಿ ಮಾಡ್ಬೇಕಾದ್ರೆ ಅದಕ್ಕೆ ಮುಟ್ಟಿಗೆ ಅಂತಾರ. ಅಂದ್ರೆ ನಮ್ಮ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಮುಟ್ಟಿಗೆ ಮಾಡೋದು. ಯಾರಿಗೆ ಗೊತ್ತಿಲ್ಲ ಅವ್ರು ಟ್ರೈ ಮಾಡ್ರಿ. ಅದು ನಮ್ಮ ಪಂಕಮ್ಮ ಈಗ ಹೇಳಿ ಕೊಡ್ತಾರ. ಅದಕ್ಕೆ ಈಗ ಸ್ವಲ್ಪ ಮಿನಿ ಫುಡ್ ಚಾನಲ್ ಹೆಸರ ತಗದಂಗ ಗೈಸ್. ಈಗ ಪಂಕಮ್ಮ ಅವ್ರೆ ತಾವು ಏನೇನ್ ಹಾಕ್ತಿದ್ದೀರಾ ಅಂತಂದು ಸ್ವಲ್ಪ ನಮಗೆ ಹೇಳ್ಬಿಟ್ರೆ. ಜೀರಿಗೆ ಬೇಡ, ಜೀರಿಗೆ ಬೆಳ್ಳುಳ್ಳಿ, ಅದ ಹುಂಚಿ ಚಟ್ನಿ, ಮತ್ತೆ ಇದು ಹುಂಚಿ ಚಟ್ನಿ ಎಷ್ಟು ಗೈಸ್. ಇದೆಲ್ಲ ಹಾಕಿ ಆದ್ಮೇಲೆ ಜಜ್ಜುತ್ತಾರ ಗೈಸ್. ಅದನ್ನ ಜಜ್ಜಿ ಆದ್ಮೇಲೆ ಬಿಸಿ ರೊಟ್ಟಿ ಗೈಸ್ ಹಿಂಗ್ ಹಂಚಿರ್ತಾರ ಗೈಸ್. ಇದು ಹಂಚು ಮ್ಯಾಗ ಪಟಕ್ಕನ್ ಅಂತಂದು ಹಿಂಗೆ ಬಂದ್ಬಿಡ್ಬೇಕದ. ಈ ಥರ ಜಜ್ಜಿ ಬೇಕಿದೆ ಗೈಸ್. ಇನ್ನೂ ಸ್ವಲ್ಪ ಹೆವಿ ಲೈಟ್ ಫೋಕಸ್ ಮಾಡೋಣ. ಅದಕ್ಕೆ ಹೋಗಿ ನಮ್ದು ನಾರ್ಮಲ್ ಲೈಟಿಂಗ್ ಗೈಸ್ ಅಂದ್ರೆ ನಾವು ಬ್ಲಾಗ್ ಮಾಡೋಣ. ಲೈಟಿಂಗ್ಸ್ ಐತೆ ಇದನ್ನು ಲೈಟ್ ಆನ್ ಮಾಡೋಣ. ಓ ಮೈ ಗಾಡ್ ಗೈಸ್. ಈಗ ಕ್ಲಿಯರ್ ಕಟ್ ಆಗಿ ನಿಮ್ಗೂ ಕಾಣುತ್ತಾ ನಾವು ಕಾಣೋಣ ಅನ್ಕಂತ ಈಗ ಕುಟ್ಟಕತ್ತ ಗೈಸ್. ಅದನ್ನ ಕುಟ್ಟಾದ್ಮೇಲೆ ಈಗ ಸ್ವಲ್ಪ ಫುಡ್ಗೆ ಬಂದ್ ಕಾರಣ ಈಗ ಬಿಸಿ ರೊಟ್ಟಿ ಇನ್ನೇನು ಹಂಚು ಮ್ಯಾಗಿರ್ತಿ. ಈ ರೊಟ್ಟಿ ಏನಿರುತ್ತೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅನ್ನಕ್ಕೆ ಏನಾರ ರೊಟ್ಟಿ ಬಗ್ಗೆ ಏನಾರ ಯಾವಾಗ ಕಲ್ತ್ರಿ ನೀವು ಏನಾರ ಅನಿಸಿಕೆ ಮಾತಾಡ್ಮಿ. ಇವತ್ತೇನಿಲ್ಲ ಮೀ ನಂದು ನನಗೆ ಆಗೈತಂತ ನಾ ಹೇಳಾಕತ್ತೀನಿ. ಅರ್ಥ ಮಾಡ್ಕೊಂಡು ಹೊಲ್ರಿ. ಏನಾರ ಸ್ವಲ್ಪ ಹೇಳ್ರಿ. ಈ ಕಡೆ ಬದ್ನಿಕಾಯಿ ಮಾಡ್ರ ಗೈಸಿ. ಬದ್ನಿಕಾಯಿ ನಾ ತಿನ್ನಲ್ಲ ಬಿಕಾಸ್ ಆಫ್ ಐ ಹೇಟ್ ಬದ್ನಿಕಾಯಿ ಗೈಸ್. ನಾವು ಬದ್ನಿಕಾಯಿ ತಿನ್ನೋದು ಇದೇ ಇಲ್ಲ. ಅದಕ್ಕೆ ಈಗ ಮುಟ್ಟಿಗೆ ತಿನ್ನೋಣ. ಬಿಸಿ ಮಳೆದಾಗ ಬಿಸಿ ಅಲ್ಲ ಮಳೆದಾಗ ಚಲೋ ತಿನ್ನೋಣ. ಲೆಟ್ಸಿ ಈಗ ಪಂಕಮ್ಮ ಕುಟ್ಟದಾತು. ಈಗ ರೊಟ್ಟಿ ಬರಾಕತ್ತೈತಿ. ಬುಟ್ಟಿ ಎಲ್ಲ ಬೇಕು ಗೈಸ್. ಈಗ ಬಿಸಿ ರೊಟ್ಟಿ ಈಗ ಹಂಚು ಮೇಲಿಂದ ಇಲ್ಲಿ ಬಂದೈತಿ. ಅದೇನು ಕುಟ್ಟಿರೋ ಪದಾರ್ಥವನ್ನು ಹಾಕಿ ಅದ್ರ ಮ್ಯಾಗ ಒಂದು ಚಮಚ ತುಪ್ಪ ಹಾಕಿ ದಬಾಯಿಸಿ ಈಗ ಅದನ್ನ ರೌಂಡ್ ಅಪ್ ಮಾಡಿ ಫಸ್ಟ್ ಅದನ್ನ ತಿಕ್ಕಾಡ್ತಾರೆ ಗೈಸ್. ಈಗ ಸ್ವಲ್ಪ ತಿಕ್ಕಾಡಿ ಆಮ್ಯಾಗ ಮಾಡಿದಾರ ಪಟ್ ಕುಟ್ಬೇಕು. ಚಾಟ್ ಕುಟ್ಬೇಕಾಗ ಗೈಸ್. ಹೆಂಗೆ ಬೇಕು ಹಂಗೆ ಫೋಲ್ಡ್ ಮಾಡಿ ಅದೇನು ಹತ್ತಿರ್ತೈತಲ್ಲ ಗೈಸ್ ಅದಕ್ಕೂ ಕಲ್ಲಿಗೆ ಹತ್ತಿರ್ತೈತೆ ಫ್ಲೇವರು. ಅದನ್ನು ಹಂಗೆ ಕಟ್ ಮಾಡಿ ಫೋಕಸ್ ಕಟ್ ಆದ್ಮೇಲೆ ಕಾಚ್ ಬೇಸ್ ಕುಟ್ಬೇಕು ಗೈಸ್. ಕೊಟ್ಟಿಕೊಳ್ಳೋಣ ಈ ಸ್ವಲ್ಪ ಕೈಯಿಂದ ಸ್ವಲ್ಪ ಈ ಥರ ಮಾಡ್ಕೋಬೇಕು. ಬಿಕಾಸ್ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಅನ್ನು ಸಿಗುತ್ತೆ. ಈ ಥರ ಮಾಡಿ ಇನ್ನೊಂದು ಸ್ವಲ್ಪ ಗೆಜ್ಜಿ ಕೊಡ್ತಾರೆ. ಫೈನಲಿ ಮೂಟಿಗೆ ಅನ್ನೋ ರೆಡಿ ಆಗುತ್ತೆ ಗೈಸ್. ಲಿಟ್ರಲಿ ಇನ್ನ ಮಳೆ ನಿಂತಿಲ್ಲ. 10:30 ಆಯ್ತು ಗೈಸ್. ಇನ್ನ ಶಾಪಿಗೆ ವರುಣ್ ಹಂಗ ಮಳೆದ ತುಷ ಬಂದ್ಬಿಟ್ಟಾನೆ. ನಮ್ಗೆ ಇನ್ನ ಈ ಕಡೆ ಹೋಗಕ್ ಆಗಲ್ದು. ಹೋಗೋಣಂದ್ರು ಮಳೆ ಚಿನ್ನ ಹೊಡ್ಯಾಕತೈತಿ. ಕಂಟಿನ್ಯೂ ಹೊಡೋಗ್ಬಿಟ್ಟೈತೆ. ಅಪ್ಪಟ ಸ್ಲೋ ಆಗಿಲ್ಲ. 2:30 ಆಯ್ತು. ಏನ್ ಮಾಡ್ಬೇಕು ಅನ್ನೋದು ಇವತ್ತು ನನಗೆ ಭಾಳ ಅಂದ್ರೆ ಈ ಕಡೆ ಕಂಟೆಂಟ್ ಸಿಗೋಲ್ದಂತ ದೇವ್ರನ್ನೇ ಕಂಟೆಂಟ್ ಹಿಂಗ್ ಮಾಡೋದ ಬೇಡ ಅಂತಂದು ಕೊಡಾಕತ್ತೇನೆ. ಏನ್ ಗೊತ್ತಿಲ್ಲ ಇವನಂತ್ರ ಇವ್ರು ಗೊತ್ತಲ್ಲ ಗೈಸ್. ಬಿಸಿ ಪರ್ಸನ್. ಈಗ ಫ್ರೈಡ್ ರೈಸ್ ತಿನ್ನಕ್ ಬಂದ್ವಿ ಶಾಂಬಾ ಹೋಟೆಲ್ಗೆ. ಬಿಕಾಸ್ ಆಫ್ ಮನೆಗೆ ರೈಸ್ ಇದ್ದಿದ್ದಿಲ್ಲ. ಅಂದ್ರೆ ರೈಸ್ ಇತ್ತು ನೀನ್ ತಿನ್ನೋಕಾಗಲ್ಲ. ರೈಸ್ ಇದ್ದಿಲ್ಲ. ಇಟ್ಕೊಂಡು ರೊಟ್ಟಿ ತಿಂದಿನಿ, ಮುಡುಗಿ ತಿಂದಿನಿ. ಅದು ಬೇರೆ ರೈಸ್ ಇದ್ದಿಲ್ಲ. ಅದಕ್ಕೆ ನಮ್ಗೆ ರೈಸ್ ತಿಂದಿಲ್ಲ ಅಂದ್ರೆ ಲಾಸ್ಟಿಗೆ ಫಿನಿಶಿಂಗ್ ಟಚ್ ಆಗಲ್ಲ. ಬಿಕಾಸ್ ಆಫ್ ಶಾಂಬಾಗಿ ಬಂದ್ವಿ. ವರುಣ ಕೆಮ್ಮ ನೆಗಡಿ ಇರೋದಕ್ಕೆ ಇಡ್ಲಿ ತೊಗೊಳಕತ್ತಾನ. ಬೇರೆ ಇವತ್ತೇನೋ ಉಪವಾಸ ಅಂತ. ಬಿಕಾಸ್ ಆಫ್ ಗರ್ಲ್ ಫ್ರೆಂಡ್ ಏನೋ ಇದೆ ಎಕ್ಸೆಟ್ರಾ. ಯಾರು ಪ್ರೇಕ್ಷಕರು ಇವತ್ತು ವಿಷ್ಣುವರ್ಧನ್ ಹುಟ್ಟಿದಪ್ಪ ವಿಷಯ ಹಾಕಿ ನಮ್ಮ ಫ್ಯಾನ್ಸ್. ವಿಷ್ಣುವರ್ಧನ್ ಫ್ಯಾನ್ ನಾವೆಲ್ಲ ಗೈಸ್. ಈಗ ಇನ್ನೊಂದು ಖುಷಿ ವಿಚಾರ, ಕರ್ನಾಟಕ ರತ್ನ ಒಂದು ಸಿಕ್ಕೈತೆ ವಿಷ್ಣುವರ್ಧನ್ ಸರ್ಗೆ. ವರುಣ್ ಇಲ್ಲಿಂದ ಸಲ ಮಾಡಿದ್ದಾನೆ ವಿಷ್ಣುವರ್ಧನ್ ಸರ್ಗೆ. ಈಗ ನಾವು ಫೈಟರ್ಸ್ ತಿಂದು ಪಟ್ಬಿಟ್ಟು ನಮ್ಮ ಲೆಕ್ಸಿ 4 ಇಡ್ಲಿ ಅಂದ್ರೆ 5 ನಿಮಿಷ ತಿಂದೋಣ. ಹಾಕಿ ಬಿಟ್ರೆ ಜಿ ಪವರ್ ಅಂತಂದ್ರೆ ಜಿ ಕನ್ನಡದವ್ರೇನು ಹೊಸದೇನು ಅಡ್ವರ್ಟೈಸ್ಮೆಂಟ್ ಜೆಡ್ ಪವರ್ ಅಂತಲೇ. ಜಿ ಪವರ್ ಹೊಸ ಚಾನಲ್ ಆಗೈತದ. ನಾನು ಮೊನ್ನೆ ಅದು ಇದು ನೋಡಿದಾಗ ಗೊತ್ತಾಗೈತೆ. ಈಗ ಊಟ ಆಯಿತು ಶಾಂಬ ಹೋಟೆಲಾಗೆ. ಈಗ ಸೀದಾ ಮನೆಗೆ ಹೋಗೋಣ. ಲೆಟ್ಸ್ ಗೋ ಗರ್ಲ್ಸ್ ಆ್ಯಂಡ್ ಗರ್ಲ್ಸ್ ಸಾರಿ. ಇನ್ನೊಂದು ಹೆವಿ ಗುಡ್ ನ್ಯೂಸ್ ಏನಂತಂದರೆ ಇವತ್ತು ನಮ್ಮ ಅತ್ತಿಗೆ ಅಂದರೆ ನಮ್ಮ ವೀರವ್ರದ್ದು ಬರ್ಡೇ ಅಂತೆ ಗೈಸ್. ವಿಶ್ ಮಾಡ್ರಿ. ಅಣ್ಣ 3 3 ರಿದಮ್ ಬರ್ಬೇಕು. ರಿದಮ್ ಬರಲಿ. ಓ ಮೈ ಗಾಡ್ ಗೈಸ್. ಒಂದು ಲೈವ್ ತೋರಿಸ್ಲೇ ಬೇಡ ಅಣ್ಣ. ಇದು ಬೇಡ ಇಲ್ಲ. ಓಕೆ ಹ್ಯಾಪಿ ಅಣ್ಣ 3 2 1 ಹ್ಯಾಪಿ ಬರ್ಡೇ ಟು ಯು. ನಾಚಿ ಸ್ವಲ್ಪ ನಾಚಿ. ಹ್ಯಾಪಿ ಬರ್ಡೇ ಟು ಮೈ ಫ್ಯೂಚರ್ ಅತ್ತಿಗೆ. ಅಲ್ಲ ಸಾರಿ ಅತ್ತಿಗೆ. ನಮ್ಮ ಕಡೆಯಿಂದ ವೀರು
ಮನಿಗ್ ಬಂದ್ವಿ ಗೈಸ್, ಮನಿಗ್ ಬಂದು ತಿರುಗಿ ಮಕ್ಕಳು ಸಮಯ ಗೈಸ್. ಇನ್ನೊಂದು ಏನಂದ್ರೆ ಇವತ್ತು ಮಳೆ ಬಂದು ಇವತ್ತು ಎಲ್ಲ ನಂದು ಹಿಂಗಿರೋದು ಹಿಂಗೆ ಮಾಡಿ ಹಾಕ್ಬಿಡ್ತು. ನಿಯರ್ ಬೈ ಏನಿಲ್ಲ ಅಂದ್ರು 3-4 ತಾಸು ಮ್ಯಾಗನೇ ಹೊಡೆದೈತಿ ಗೈಸ್, ಕಂಟಿನ್ಯೂ ಹೊಡೆದೈತಿ. ಈಗ ಹೋಗಿ ಎಲ್ಲ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ ಬಂದ್ವಿ ಗೈಸ್. ಈಗ ಏನಾದ್ರು ಗೈಸ್ ಈಗ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಹೊಸ ಕಂಟೆಂಟ್ ಒಂದು ಸ್ವಲ್ಪ ದಿನ ಆದಮೇಲೆ ನೋಡಿ ಹುಡುಕಿ ಮಾಡುವ ಗೈಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಕೊಂತ ಅವಾಗ ಸಬ್ಸ್ಕ್ರೈಬ್ ಹೊಡಿತೀರಿ, ಲೈಕ್ ಹೊಡಿತೀರಿ, ಶೇರು ಹೊಡಿತೀರಿ ಅಂತ ಹೇಳ್ಕೊಂತ ನೀವು ಊಟ ಮಾಡಿರಿ, ನಾವು ಊಟ ಮಾಡಿವಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗಾಯ್ಸ್.